ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನಕ್ಕೆ ಬಿವೈ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಟಿ ರವಿ ಸಾಮಾನ್ಯ ವ್ಯಕ್ತಿಯಲ್ಲ, ವಿಧಾನ ಪರಿಷತ್ ಸದಸ್ಯ, ಮಾಜಿ ಸಚಿವ. ಟೆರರಿಸ್ಟ್ಗಳಂತೆ ಠಾಣೆಗೆ ಹೊತ್ತುಕೊಂಡು ಹೋಗಿದ್ದಾರೆ. ರಾತ್ರಿ ಎಲ್ಲ ಖಾನಾಪುರ, ರಾಮದುರ್ಗದಲ್ಲಿ ಅಲೆದಾಡಿಸಿದ್ದಾರೆ. ಹಿಂದೆಂದೂ ಕೂಡ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇಡೀ ದೇಶದಲ್ಲಿ ಕೂಡ ಈ ರೀತಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಜೊತೆಯಲ್ಲಿ ಒಬ್ಬ ಜನಪ್ರತಿನಿಧಿಯನ್ನ ನಡೆಸಿಕೊಳ್ಳುವಂತಹ ರೀತಿನ ಇದು ಅಂತ ಕೇಳಿದ್ದಾರೆ. ವಿಪಕ್ಷದ ನಾಯಕರನ್ನ ಒಳಗು ಬಿಟ್ಟಿಲ್ಲ, ಇನ್ನು ವಕೀಲರನ್ನ ಕೂಡ ಒಳಗು ಬಿಟ್ಟಿಲ್ಲ. ಜೊತೆಯಲ್ಲಿ ಸಿಟಿ ರವಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ. ಪೊಲೀಸರ ಮೇಲೆ ಒತ್ತಾಯ ಮಾಡಿ ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೋಷಾವೇಶವನ್ನ ಹೊರಹಾಕಿದ್ದಾರೆ. ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಸಭ್ಯ ಪದವನ್ನ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ಬಳಸಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬೆಳಗಾವಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿವೈ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಟಿ ರವಿ ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ, ವಿಧಾನ ಪರಿಷತ್ತಿನ ಸದಸ್ಯ, ಜೊತೆಯಲ್ಲಿ ಓರ್ವ ಮಾಜಿ ಸಚಿವರಾಗಿದ್ದಾರೆ. ಆದರೆ ಟೆರರಿಸ್ಟ್ಗಳಂತೆ ಅವರನ್ನ ಹೊತ್ತುಕೊಂಡು ಹೋಗಿದ್ದಾರೆ ಠಾಣೆಗೆ. ಇದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಪೊಲೀಸರು ಅವರನ್ನ ನಡೆಸಿಕೊಂಡಿರುವಂತಹ ರೀತಿಯ ಬಗ್ಗೆ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಏನ್ ಮಾಡೋಕ್ ಹೊರಟಿದ್ದಾರೆ ಪೊಲೀಸರು ಅಂದ್ರೆ, ದೇಶದಲ್ಲಿ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೂರ್ವ ಜನಪ್ರತಿನಿಧಿಗಳನ್ನ ನಡೆಸಿಕೊಳ್ಳುವಂತ ರೀತಿ ಇದ ಅಂತ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಅಂದ್ರೆ ವಿಪಕ್ಷದ ನಾಯಕರನ್ನ ಕೂಡ ಒಳಗು ಬಿಟ್ಟಿಲ್ಲ, ವಕೀಲರನ್ನ ಕೂಡ ಒಳಗು ಬಿಟ್ಟಿಲ್ಲ. ಜೊತೆಯಲ್ಲಿ ಸಿಟಿ ರವಿ ಅವರ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ. ಹಾಗಾಗಿ ಪೊಲೀಸರ ಮೇಲೆ ಒತ್ತಾಯವನ್ನ ಮಾಡಿ ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೋಷಾವೇಶ ಹಾಕಿದ್ದಾರೆ. ಅಂದ್ರೆ ಟೆರರಿಸ್ಟ್ಗಳಂತೆ ಠಾಣೆಗೆ ಹೊತ್ಕೊಂಡು ಹೋಗಿದ್ದಾರೆ. ರಾತ್ರಿ ಎಲ್ಲಾ ಕಾಲಹರಣವನ್ನ ಮಾಡಿದ್ದಾರೆ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನಿರ್ಜನ ಪ್ರದೇಶಗಳು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಲ್ಲೇ ಪೊಲೀಸ್ ಗಾಡಿಯನ್ನ ನಿಲ್ಲಿಸಿ ಮಾತುಕತೆಯನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಸಿಟಿ ರವಿ ಅವರ ತಲೆಗೆ ಗಾಯ ಆಗಿದೆ, ಬ್ಯಾಂಡೇಜ್ ಅನ್ನ ಹಾಕ್ಲಿಕ್ಕೂ ಕೂಡ ಸಾಕಷ್ಟು ವಿಳಂಬ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಒಟ್ಟಾರೆ ಪ್ರಕರಣದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಆದರೆ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ ಸಿಟಿ ರವಿ ಅವ್ರನ್ನ ಹೊತ್ತಾಕೊಂಡು ಹೋಗಿ, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸಿಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತೆ ರಾತ್ರೆಲ್ಲ ಗದಗು, ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಸ್ಟ್ ಅನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಸುಮಾರು 450ರಿಂದ 500 ಕಿಲೋಮೀಟರ್ ಅವ್ರನ್ನ ಜೀಪಲ್ಲಿ ಎತ್ತಾಕೊಂಡು ಹೋಗಿ ಸುತ್ತೋಡಿಸಿದ್ದಾರೆ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಳ್ತಕ್ಕಂಥ ರೀತಿನ ಇದು. ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ, ಪೊಲೀಸರ ಮೇಲೆ ಒತ್ತಾಯ ಮಾಡಿ ಏನು ದೌರ್ಜನ್ಯ ನಡೀತಾ ಇದೆ, ಇದು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆದರೆ ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ರೀತಿ ಘಟನೆಗಳು ನಡೆದಿದ್ರೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲೂ ಕೂಡ ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. 4-5 ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ, ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ,
ವಕೀಲರನ್ನ ಒಳಗೆ ಬಿಟ್ಟಿಲ್ಲ. ಸೀಟ್ ಇರೋರು ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಪಾಪ ಎಲ್ಲ ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಪಾಪ ಸೀಟ್ರಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ, ಆಸ್ಪತ್ರೆ ಕೂಡ ಕರ್ಕೊಂಡೋಗಿಲ್ಲ. ಅತಿರೇಕದ ವರ್ತನೆ ಮತ್ತು ಇದು ಸರ್ಕಾರದ ಕುಮ್ಮಕ್ಕಿನಿಂದ ಇದು ನಡೆದಿರ್ತಕ್ಕಂಥದ್ದು. ಈಗ ಇನ್ನೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ನಾನು ಕೂಡ ತೆರಳುತ್ತಾ ಇದ್ದೇನೆ.